ಹಾಯ್ ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಲ್ಲ? ನಾನು ಕೂಡ ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಗಾರ್ಡನ್ನಲ್ಲಿ ಹೂವು ಬಿಡಿಸ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ಅಂತ. ಗೈಸ್, ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ, ಅದಕ್ಕೋಸ್ಕರ ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಮನೇಲೇ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡ್ತೀನಿ, ಮತ್ತು ಹೂವಿನಿಂದ ಅಲಂಕಾರ ಮಾಡಿ, ಮತ್ತು ಫ್ರೂಟ್ಸು ಮತ್ತು ಸ್ವೀಟ್ಸ್ ಎಲ್ಲ ನಾನು ಪೂಜೆಗೆ ಇಡ್ತೀನಿ. ಅದಕ್ಕೋಸ್ಕರ ನಾನು ಇವಾಗ ಅಲಂಕಾರ ಮಾಡ್ತಾ ಇದ್ದೀನಿ. ಗಾರ್ಡನ್ನಲ್ಲಿ ಹೂ ಕುಯ್ಕೊಂಡು ಬಂದೆ, ನಾನೆಲ್ಲೂ ಹೊರಗಡೆ ತರಲಿಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಹೂವನ್ನೆಲ್ಲ ಕಟ್ಟಿ ಇವಾಗ ನಾನು ಹಾರ ಮಾಡಿದ್ದೀನಿ. ಕೃಷ್ಣನಿಗೆ ಮತ್ತು ಫೋಟೋಸ್ಗೆ, ಚಿಕ್ಕ ಚಿಕ್ಕ ವಿಗ್ರಹಗಳಿಗೆಲ್ಲ ನಾನು ಹೂವು ಕಟ್ಬಿಟ್ಟು ಕೃಷ್ಣನಿಗೆ ಎಲ್ಲರಿಗೂ ಕೂಡ ದೇವ್ರುಗಳಿಗೆ ಮುಡಿಸಿದ್ದೀನಿ. ಇವಾಗ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡಬೇಕು. ಷಷ್ಠಿ ಬಂದುಬಿಡ್ತು ಅಂತಂದರೆ ಸುಬ್ರಹ್ಮಣ್ಯ ದೇವ್ರನ್ನೇ ಪೂಜೆ ಮಾಡಬೇಕಲ್ವ. ಅದಕ್ಕೋಸ್ಕರ ನಾವು ಷಷ್ಠಿ ಬಂದಿದೆ ಅಲ್ವ, ಇವಾಗ ನಾನು ಸುಬ್ರಹ್ಮಣ್ಯನ ಮನೇಲೇ ವಿಗ್ರಹ ಇಟ್ಬಿಟ್ಟು ನಾನು ಅಭಿಷೇಕ ಮಾಡ್ತೀನಿ. ಫಸ್ಟು ನಾನು ತೀರ್ಥದಿಂದ ಅಭಿಷೇಕ ಮಾಡ್ತೀನಿ, ನೆಕ್ಸ್ಟ್ ಎಳ್ನೀರಿಂದ ಅಭಿಷೇಕ ಮಾಡ್ತೀನಿ, ಮತ್ತು ಹಾಲಿನಿಂದ ಮಾಡ್ತೀನಿ, ಮೊಸರು ಮತ್ತು ಜೇನು, ಆಮೇಲೆ ಹಣ್ಣುಗಳು, ಫ್ರೂಟ್ಸಿಂದನೂ ಕೂಡ ಮಾಡ್ತೀನಿ, ಮತ್ತು ಹೂವಿನಿಂದ ಮಾಡ್ತೀನಿ, ಅರಿಶಿನ, ಕುಂಕುಮ, ಗಂಧ ಎಲ್ಲದರಿಂದನೂ ಕೂಡ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡ್ತೀನಿ. ಗೆಜ್ಜೆ ವಸ್ತ್ರನೂ ಕೂಡ ನಾನು ಸುಬ್ರಹ್ಮಣ್ಯನಿಗೆ ಓದಿಸ್ತಾ ಇದ್ದೀನಿ. ನೋಡ್ಬೋದು ಗೈಸ್ ನೀವು, ಈ ಥರ ಎಲ್ಲ ನಾನು ಮನೇಲೇ ಸುಬ್ರಹ್ಮಣ್ಯನ ವಿಗ್ರಹಕ್ಕೆ ನಾನು ಇಷ್ಟೊಂದು ಅಭಿಷೇಕ ಮಾಡ್ತೀನಿ. ಫಸ್ಟೆಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ನಾಗರಕಲ್ಲಿಗೆ ನಾನು ಅಭಿಷೇಕ ಮಾಡಿ ಪೂಜೆ ಮಾಡಿ ಬರ್ತಿದ್ದೆ. ಇವಾಗ ನಾನು ಹೋಗ್ಲಿಕ್ಕಾಗಿಲ್ಲ, 1-2 ಇಯರಿಂದ ಹೋಗ್ತಾ ಇಲ್ಲ. ನಾನು ಮನೇಲೇ ಸುಬ್ರಹ್ಮಣ್ಯನ ವಿಗ್ರಹ ಇಟ್ಕೊಂಡು ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ. ಯಾಕಂತಂದರೆ ಈಗ ನನಗೆ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅಕ್ಕಪಕ್ಕದಲ್ಲಿ ಹುತ್ತಗಳು ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಸ್ವಲ್ಪ ದೂರ ಆಯ್ತಲ್ವ ಅಂದ್ಬಿಟ್ಟು ನಾನು 1 ಇಯರ್ 2 ಇಯರಿಂದ ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ವಿಗ್ರಹ ಇಟ್ಟು. ಸುಬ್ರಹ್ಮಣ್ಯನ ಪೂಜೆ ಮಾಡಿದ್ರೆ ಯಾವ ದೋಷ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸುಬ್ರಹ್ಮಣ್ಯನ ಪೂಜೆ ಮಾಡಲೇಬೇಕು, ದೇವರಲ್ವಾ. ಅದಕ್ಕೋಸ್ಕರ ಷಷ್ಠಿ ಬಂದಾಗ ಷಷ್ಠಿಯಲ್ಲಿ ಕಜ್ಜಾಯ ಇಡೋರು ಪೂಜೆಗೆ ಇಡ್ತಾರೆ, ಮತ್ತು ಎಲ್ಲ ಥರದ ಹಣ್ಣುಗಳ್ನು ಸಹ ಇಡ್ತಾರೆ ಹುತ್ತಕ್ಕೆ, ಮತ್ತು ವಿಗ್ರಹಕ್ಕೂ ಇಡ್ತಾರೆ. ಹಾಲಿನಿಂದ ಅಭಿಷೇಕ ಮಾಡ್ತಾರೆ. ನೀವು ನೋಡ್ಬೋದು, ನಾನು ವಿಗ್ರಹಕ್ಕೆ ಎಲ್ಲ ಥರ ಅಭಿಷೇಕ ಮಾಡಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರೆ ಕಳತ್ರ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂತಂದರೆ ಆ ದೇವರು ಗಂಡ ಹೆಂಡತಿ ಜಗಳ ಆಡಿಕೊಂಡು ಮತ್ತು ಬೇರೆ ಬೇರೆ ಆಗಿ ಮನಸ್ತಾಪಗಳಿದ್ರೆ ಸುಬ್ರಹ್ಮಣ್ಯನ ಪೂಜೆ ಮಾಡಿ ಅಂತ ಹೇಳ್ತಾರೆ, ಅದು ಕಳತ್ರ ದೋಷ ಪರಿಹಾರ ಆಗುತ್ತೆ ಅಂತ. ಆದ್ದರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ. ಮತ್ತು ಏನಂತ ಹೇಳಿದ್ರೆ ನಾಗದೋಷ ಪರಿಹಾರಕ್ಕೂ ಕೂಡ, ಮತ್ತು ಘಟಕಾಳ ಸರ್ಪ ದೋಷ ಪರಿಹಾರ, ಕಾಳಸರ್ಪ ದೋಷ ಪರಿಹಾರ ಎಲ್ಲಕ್ಕೂ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾರೆ. ನೀವು ನೋಡ್ಬೋದು ಗೈಸ್, ಷಷ್ಠಿ ದಿನ ಎಲ್ಲ ಕಡೆ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ತುಂಬಾ ಪೂಜೆಗಳಿರುತ್ತೆ. ಅಲಂಕಾರನೂ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಏನಂತಂದರೆ ಅವತ್ತು ಪೂಜೆಗಳಂತೂ ನೋಡೋದು ತುಂಬಾ ಖುಷಿಯಾಗಿಬಿಡುತ್ತೆ. ಸುಬ್ರಹ್ಮಣ್ಯನಿಗಂತೂ ಅವತ್ತು, ನಾಗರಕಲ್ಲಿಗಂತೂ ಅವತ್ತು ಫುಲ್ಲು ಹಾಲಿಂದನೇ ಅಭಿಷೇಕ ಮಾಡಾಕ್ಬಿಟ್ಟಿರ್ತಾರೆ. ಪೂಜೆಗಳಂತೂ ಅಷ್ಟು ತುಂಬಾ ಚೆನ್ನಾಗಿರುತ್ತೆ, ನೋಡಲಿಕ್ಕೆ 2 ಕಣ್ಣು ಸಾಲದು ಅಷ್ಟೇ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬೆಣ್ಣೆ ಕೂಡ ನಾನು ಪೂಜೆಗೆ ಇಟ್ಟಿದ್ದೀನಿ, ನೋಡ್ಬೋದು. ಕೆನೆ ಎಲ್ಲ ತೆಗೆದಿಟ್ಕೊಂಡು ನಾನು ಅದನ್ನೆಲ್ಲ ಬೆಣ್ಣೆ ಮಾಡಿ, ನನಗೆ ಗೊತ್ತಿತ್ತು ಮೊದಲೇ ಷಷ್ಠಿ ಬರುತ್ತೆ ಅಂತ, ಪೂಜೆಗೆ ಬೆಣ್ಣೆನೂ ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ನನಗೆ ಯಾವುದೇ ದೇವ್ರುಗಳಾದ್ರೂ ನೀಟಾಗಿ ಪೂಜೆ ಮಾಡಬೇಕು. ಕೃಷ್ಣ ಆಗಲಿ, ಲಕ್ಷ್ಮಿ ಆಗಲಿ, ವೆಂಕಟರಮಣ ಆಗಲಿ, ಎಲ್ಲ ದೇವ್ರುಗಳ್ನೂ ಕೂಡ ನಾನು ಪೂಜೆನ ಚೆನ್ನಾಗಿ ಮಾಡ್ತೀನಿ. ಅದರಿಂದ ಎಲ್ಲ ದೇವ್ರುಗಳಿಗೂ ಕೂಡ ಅಲಂಕಾರ ಮಾಡಿದ್ದೀನಿ. ಜಾಮೂನ್ ಮಾಡ್ತಾ ಇದ್ದೀನಿ. ಹೌದಾ ಮಾಮ್? ಹೌದು, ಮತ್ತೆ ಸಕ್ಕರೆ ಪಾಕ ಮಾಡಿಟ್ಟಿದ್ದೀನಿ ಅವಾಗ್ಲೇನೆ. ಸಕ್ಕರೆ ಪಾಕ ಮಾಡಿಬಿಟ್ಟು ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ. ನೋಡಿ ಜಾಮೂನ್ ಎಷ್ಟಿದೆ. ಜಾಮೂನ್ 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 ನಿಂಗೆ ಇಷ್ಟನಾ? ನನಗೆ ಇಷ್ಟ. ದಪ್ಪದ್ ಮಾಡ್ಲಾ ಚಿಕ್ಕದ್ ಮಾಡ್ಲಾ? ಚಿಕ್ಕದು. ಡೌರನ್ ಚಿಕ್ಕ ಜಾಮೂನ್ ಇಷ್ಟ. ಕೂಗ್ತಾ ನೋಡಲ್ಲಿ ನಿಮ್ಮ ಡ್ಯಾಡಿ.
ಕೂದ್ರೆ ಕೂಗ್ಲಿ, ನಿಮ್ಮನ್ನ ಕರೀತಾರ ಡ್ಯಾಡಿ, ನನ್ನಲ್ಲ. ಸುಳ್ಳು. ನಿನ್ ಕರೆದ್ರೆ ಇವಳು ನನ್ಗೆ ಹೇಳ್ಬಿಡ್ತಾಳೆ. ಓಕೆನಾ? ಜಾಮೂನ್ ಮಾಡ್ತಾ ಇದ್ದೀನಿ, ಬರ್ತೀನಿ ಅಂತ ಹೇಳಿ. ನಿನ್ನ, ನನ್ನನ್ನಲ್ಲ. ಬಯಸ್ಕೊಳ್ಳೇ ಇರೋದು. ನಾನು ನಿಮಗೆ ತಿರ್ಗಿಸಿ ಹೇಳ್ತಾ ಇದ್ದೀನಿ ಅಂತಾನೆ. ಹೌದಾ? ನಾನು ಬೆಳಗ್ಗೆನೆ ಮಾಡಬೇಕಾಗಿತ್ತು ಜಾಮೂನ್ನ. ಇವಾಗ ಮಾಡ್ತಾ ಇದ್ದೀನಿ, ಇವಾಗ ಫ್ರೀ ಆಯ್ತು ಅಂತ. ಬೆಳಿಗ್ಗೆನೆ ಮಾಡ್ಕೋಬೇಕಲ್ವಾ ನೀವು? ಮಾಡಲೇ ಇಲ್ಲ, ಪೂಜೆ ಮಾಡ್ತೀನಲ್ವಾ, ಅದಕ್ಕೆ ಇವಾಗ ದೇವರಿಗೆ ಪ್ರಸಾದವಾಗಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಜಾಮೂನ್ ಮಾಡ್ತಿದ್ದಾರೆ. ಎಷ್ಟು ಜಾಮೂನ್ ಬರುತ್ತೆ ಒಂದು ಪ್ಯಾಕೆಟಲ್ಲಿ? ಲೆಕ್ಕ ಮಾಡು. ನಿಮ್ಗೊಂದು 1 ಪ್ಯಾಕೆಟ್ ಅಲ್ಲ, ಇದು 2 ಪ್ಯಾಕೆಟ್. ನಿಮ್ಗಂತೂ 2, ನನಗೊಂದು 7. 7? ನಿಜವಾಗ್ಲೂ 7 ತಿಂತೀಯಾ? ಸುಳ್ಳು ಫ್ರೆಂಡ್ಸ್ಗೂ ತಗೊಂಡು ಹೋಗ್ತೀನಲ್ಲ, ಅದಕ್ಕೆ ಗ್ಯಾರಂಟಿ ಬಿಡು. ಆಮೇಲೆ ಡ್ಯಾಡಿಗೊಂದು 2, ಅಂಬುಗೊಂದು ಅಂಬು ಇಲ್ಲ ಅವಳೆ, ನಿಮಗೆ 3 ಕೊಡಕ್ಕೆ. ನೆಕ್ಸ್ಟ್ ಡಾಗಿಗೊಂದು 1. ಇದು ಏನೇನು ಕಲ್ಸ್ಕೋಬೇಕು ಗೊತ್ತಾ? ಹಾಲು ಮತ್ತೆ ತುಪ್ಪ. ತುಪ್ಪ ಇಷ್ಟೇ, ಸ್ವಲ್ಪ ಮಾತ್ರ ತುಪ್ಪ. ಹಾಲು ತಗೊಂಡಿದ್ದೀನಿ, ಇದನ್ನ ಕಲ್ಸ್ಲಿಕ್ಕೆ ಸ್ವಲ್ಪ ಹಾಲು ಹಾಕಿದ್ದೀನಿ. ನೀರಲ್ಲಿ ಕಲ್ಸಿಲ್ಲ ನಾನು, ಯಾಕಂತಂದ್ರೆ ಕಲ್ಸೋಣ ಅಂತಂದ್ಬಿಟ್ಟು ನಾನು ನೀರು ಆ್ಯಡ್ ಮಾಡಿಲ್ಲ. ಒಳ್ಳೇದಾಯ್ತು ಬಿಡಿ. ಲ್ಯಾಪ್ಟಾಪ್ ನೋಡಲ್ಲಿ ಆಫ್ ಆಗಿ ಈಗ ಆನ್ ಮಾಡಬೇಕು. ಕೆಳಗಡೆ ಹೋಗಿ ವಾಶ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಬಂದ್ಬಿಡಿ. ಹೋಗಿ ಮಾಮ್. ಯಾಕೆ ಆಗಲ್ಲ, ನಾ ಮಾಡಲ್ಲ. ಯುವರ್ ಜಾಬ್. ಕೆಲಸ ಹೇಳಿದ್ರೆ ಮಾತ್ರ ಆಗಲ್ಲ ಇವಳು. ನಾಟ್ ಮೈ ಜಾಬ್. ಕೋಪ ಮಾಡ್ಕೊಬಿಟ್ರೆ ಮಾಡ್ಕೊಳ್ಳ. ನೋಡಿ, ಅಮ್ಮ ಮಾಡಿದ ಜಾಮೂನ್. ಅಮ್ಮ ಯಾಕೆ ಕೋಪ ಮಾಡ್ಕೊತಾರೆ? ಸುಮ್ಮನೆ ಕೋಪ ಮಾಡ್ಕೋತಾರೆ. ಯಾವ ಥರ ಮಾಡ್ಕೊಂಡಿರೋದು ನೋಡಿದ್ಯಾ? ನೋಡಿದ್ದೀನಿ. ಯಾವತ್ತು? ನನ್ನ ಬರ್ಡೇ ದಿನ. ಯಾಕೆ ನೀನು ಟ್ರೀಟ್ ಕೊಡಿಸಿಲ್ಲ ಅಂತನಾ? ಅಲ್ಲ, ನಿಮ್ಮನ್ನೆಲ್ಲೂ ಕರ್ಕೊಂಡೋಗಿಲ್ವಲ್ಲ ಅಂತ. ಇವಳೇ ನಾನು ಯಾವತ್ತೂ ಕರ್ಕೊಂಡು ಆಯ್ತು, ಜಾಮೂನ್ ಬೇಗ ಬೇಗ ಮಾಡಿ, ಹೊಟ್ಟೆ ಖಾಲಿ ಆಗಿ ಮಾಡಬೇಕು. ನೀನು ಬಜ್ಜಿ ಮಾಡಿಲ್ಲ ಅಂದ್ರೆ ಬಾಳೆಕಾಯಿ ಆಗಲ್ಲ. ಹೋಗು, ಅದೆಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಸರಿ, ಆಫ್ ಮಾಡಿ. ಆಯ್ತು ಬೇಡ, ನೈ ಆಫ್ ಕರೋ ಬೇಟಿ. ಮೇ ಬೇಟಿ ನೈ, ಮತ್ತೆ ತುಮಾರ ಪುತ್ರಿ. ನೋ, ಬೇಟಿನೂ ಅಲ್ಲ ಪುತ್ರಿನೂ ಅಲ್ಲ, ಲಡ್ಕಿ. ಕೆನೆ ಬಂದೈತೆ. ಫ್ರಿಡ್ಸ್ಗೆ ಇಟ್ಬಿಟ್ರೆ ಇನ್ನೂ ರೊಟ್ಟಿ ಥರ ಥಿಕ್ನೆಸ್ ಆಗಿ ಬರುತ್ತೆ ಕೆನೆ. ಒಂದು ಬಾಕ್ಸು ಮಾಡಿಟ್ಟಿದ್ನಲ್ಲ ಕೆನೆ ಎಲ್ಲ, ಅದು ಬೆಳಗ್ಗೆ ಷಷ್ಠಿ ಪೂಜೆಗೆ ಅಂತಂದ್ಬಿಟ್ಟು ಅದು ಬೆಣ್ಣೆ ಮಾಡಿ ದೇವ್ರ ಮನೆಗೆ ಇಟ್ಟೆ. ಅದು ವಿಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ನಿಂಗೆ ಬೆಣ್ಣೆ ತೋರಿಸ್ತೀನಿ ಲಾಸ್ಟಲ್ಲಿ ಇಟ್ಟಿದ್ದನ್ನ ಅಷ್ಟೇ. ತೋರಿಸ್ದೆ ಅಲ್ವಾ ಬೆಣ್ಣೆನ? ಇಲ್ಲ, ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ. ನನಗೆ ತೋರಿಸಿಲ್ಲ. ಹೌದಾ? ಗೊತ್ತು ನೋಡಲ್ಲಿ, ಯಾವುದೋ ಗ್ರಾಫ್ ಬರ್ತಾ ಹೋಗು ಅಲ್ಲಿ. ಆಯಿಲ್ ಬಿಸಿ ಆಗಿದೆ, ಇವಾಗ ಒಂದೊಂದು ಹಾಕೊಳ್ಳೋಣ. ಅಂದರೆ ಜಾಸ್ತಿ ಕಾಯಬಾರ್ದು ಎಣ್ಣೆ. ಕಾದರೆ ಎಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೇಯಲ್ಲ. ಮತ್ತು ಮೇಲೆ ಮಾತ್ರ ಬೆಂದೋಗ್ಬಿಟ್ಟಿರುತ್ತೆ ಕಪ್ಪಗೆ. ಒಳಗಡೆನೂ ನೀಟಾಗಿ ಬೇಯಬೇಕು, ಆವಾಗ ನಮಗೆ ಜಾಮೂನ್ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಸಿಮ್ಮಲ್ಲಿ ಇಟ್ಕೋತೀನಿ. ಸ್ವಲ್ಪ ಒತ್ತಾದಮೇಲೆ ಚೆನ್ನಾಗಿ ಇದು ನೊರೆ ಎಲ್ಲ ಬಂದು ಸ್ವಲ್ಪ ಬೇಯ್ತಿದ್ದಂಗೆ ಸಿಮ್ ಮಾಡಬೇಕು. ಈಗ ಅದು ಬೇಯ್ಕೊಳ್ಳಿ. ನೋಡಿ ಎಷ್ಟು ದಪ್ಪ ಬರ್ತಾಯಿದ್ದೆ, ಸಣ್ಣ ಉಂಡೆ. ಬೇಯಿಸಿವಾಗ ಆಗಿದೆ ಜಾಮೂನು. ನೋಡಿ ಈ ಥರ ಬೇಯಿಸ್ಕೋಬೇಕು. ನೋಡಿ ಪಾಕಕ್ಕೆ ಹಾಕೋಣ. ಪಾಕಕ್ಕೆ ಹಾಕ್ತಾಯಿದ್ದೀನಿ. ಫುಲ್ ಗಟ್ಟಿ ಪಾಕ ತೆಗ್ದಿದ್ದೀನಿ ನಾನು. ನೋಡಿ ಚೆನ್ನಾಗಿ ಗಟ್ಟಿ ಪಾಕ ಬಂದಿದೆ ಅಂತ. ಇದೇ ಸಾಕು, ಪಾಕ ಹಿಡಿಯುತ್ತೆ. ನೀರು ಥರ ಇಲ್ಲ, ಫುಲ್ ಗಟ್ಟಿ ಬಂದಿದೆ, ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ನಾನು ದೇವ್ರ ಪೂಜೆಗೆ ಪ್ರಸಾದಕ್ಕೆ ಇಡಬೇಕು ಇದನ್ನ. ನಾನು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂತಂದರೆ, ಈ ಜಾಲ್ರಿ ತೊಗೊಂಡ್ರೆ ಒಡೆದೋಗ್ಬಿಡುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಸ್ಟೀಲ್ ಇದು ತೊಗೊಂಡಿದ್ದೀನಿ ಅಷ್ಟೇ.
ಮಮ್ಮ ಏನು ತಿಂತಿದ್ದೀರಾ? ಸುಡು. ಬಜ್ಜಿ ಬಜ್ಜಿ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನನ್ನ ಮಗಳು, ಸಖತ್ತ ಮಾಡಿದಾಳೆ. ಇಷ್ಟ ಆಯ್ತಾ ನಿಮಗೆ? ಬಾಳೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ನಿಮ್ಗೆ ಇಷ್ಟ ಆಯ್ತಾ? ಹ್ಞೂ. ಎಷ್ಟು ತಿಂತೀರಾ? ಒಂದೇ ಒಂದು. ಹ್ಞೂ 4 ತಿಂತೀರಾ? 2. ಓಕೆ. ಸಖತ್ತಾಗಿದೆ ಬಾಳೆಕಾಯಿ ಬಜ್ಜಿ. ನನ್ನ ಮಗಳು ಸಖತ್ತಾಗಿ ಮಾಡ್ತಾಳೆ. ನನ್ನನ್ನು ನೋಡ್ಕೊಬಿಟ್ಟು ನನ್ನನ್ನು ಮೀರಿಸ್ತಿದ್ದಾಳೆ. ಹೌದು. ಅದು ಯಾವತ್ತೋ ಒಂದಿನ ಡೈಲಿ ಮಾಡ್ಕೊಡು ನೋಡೋಣ. ಡೈಲಿ ಮಾಡ್ಕೊಂಡ್ರೆ ಹಿಂಗೆ ಊದೋಗ್ಬಿಡ್ತೀರ ಡುಮ್ಮಿಯಾಗಿ. ಅದಕ್ಕೆ ಯಾವಾಗ ಬೇಕು ಅವಾಗ ತಿನ್ಬೇಕಷ್ಟೆ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಗೈಸ್, ಸುಬ್ರಹ್ಮಣ್ಯ ಷಷ್ಠಿ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿದ್ರಲ್ಲ. ನಿಮಗೆ ಷಷ್ಠಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.